ಜೂನ್ 18 ಅಂದರೆ ನಾಳೆ ನಿಮ್ಮ ಲೈಫೇ ಬದಲಾಗುವಂಥ ಒಳ್ಳೆ ದಿನ ಬಂದಿದೆ. ಇದನ್ನು ಮಿಸ್ ಮಾಡಿಕೊಳ್ಳೇಬೇಡಿ. ಸುಮಾರು 12 ವರ್ಷ ಆದಮೇಲೆ ಗುರು ತನ್ನ ಪರಮ ಉಚ್ಚ ಸ್ಥಾನಕ್ಕೆ ಬಂದಿದ್ದಾನೆ. ಅದರೊಟ್ಟಿಗೆ ಅಧಿಕ ಮಾಸದಲ್ಲಿ ಕೂಡ ಬಂದಿದೆ. ಹಾಗಾಗಿ ತುಂಬ ಒಳ್ಳೆಯ ದಿನ. ನಿಮ್ಮ ಜಾತಕದಲ್ಲಿ ಎಷ್ಟೇ ಸಮಸ್ಯೆ ಇದ್ರೂ ಕೂಡ, ಅಲ್ಲಿ 9 ಗ್ರಹಗತಿಗಳಲ್ಲಿ ರಾಹು, ಕೇತು, ಶನಿ ಅಂತ ಭಯ ಪಡ್ತಾ ಇದ್ರು ಕೂಡ, ಒಂದು ಈ ಗುರುವಿನ ಕೃಪೆ ನಿಮ್ಮೇಲಿದ್ರೆ ಹಾವು ಕಚ್ಚಿ ಸಾಯಬೇಕು ಅಂತ ಇದ್ರೂ ಕೂಡ ಇರುವೆ ಕಚ್ಚಿ ದೂರ ಆಗುತ್ತಂತೆ. ಅಷ್ಟು ತುಂಬ ಒಳ್ಳೆಯ ದಿನ ಬಂದಿದೆ. ಹಾಗಿದ್ರೆ ನಾಳೆ ನಾವು ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೂನ್ 18 ಗುರುವಾರ, ಗುರು ಪುಷ್ಯಾಮೃತ ಯೋಗ ಬಂದಿದೆ. ಗುರುವಾರದಂದು ಬರುವಂತಹ ಪುಷ್ಯ ನಕ್ಷತ್ರದ ಸಂಯೋಗವೇ ಈ ಗುರು ಪುಷ್ಯಾಮೃತ ಯೋಗ. ಕೆಲಸದಲ್ಲಿ ತೊಂದರೆ, ಆರೋಗ್ಯದಲ್ಲಿ ತೊಂದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬಾನೇ ತೊಂದರೆ ಇರೋದು, ಯಶಸ್ಸು, ಸಂಪತ್ತು, ಶುಭ ಫಲ ನೀಡುವಂತಹ ಯೋಗ ಎಂದು ಪರಿಗಣಿಸಲಾಗಿದ್ದು, ಇದನ್ನ ನಾವು ಆಚರಣೆ ಮಾಡಿದರೆ ತುಂಬಾನೇ ಒಳ್ಳೆಯದಾಗುತ್ತೆ. ಈ ದಿನದಂದು ರಾಯರ ಅಥವಾ ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕು. ತುಂಬಾನೇ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ. ಪಂಚಾಂಗದ ಪ್ರಕಾರ ಯೋಗದ ಅವಧಿ ಅಥವಾ ಪೂಜೆಯ ಅವಧಿ ಬೆಳಗ್ಗೆ 5:23ರಿಂದ 11:30ರವರೆಗೆ ಇರುತ್ತೆ. ಈ ದಿನ ಭಕ್ತಿಯಿಂದ ಪೂಜೆ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಎಂದು 108 ಬಾರಿ ಜಪಿಸಿ ಮಂತ್ರವನ್ನು ಪಠಿಸೋದ್ರಿಂದ ಸಾಧ್ಯವಾದರೆ ರಾಯರ ಮಠಕ್ಕೋ ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿಯನ್ನ ದಾನ ಮಾಡೋದ್ರಿಂದ ಅಥವಾ ಕಡಲೆಕಾಳನ್ನ ದಾನವನ್ನ ಮಾಡೋದ್ರಿಂದ, ಕೊಟ್ಟು ಪೂಜೆ ಮಾಡೋದ್ರಿಂದ, ದೇವಸ್ಥಾನಕ್ಕೆ ಹೋಗಿ ತುಳಸಿ ಅಥವಾ ಕಡಲೆಕಾಳನ್ನ ಕೊಟ್ಟು ಪೂಜೆ ಮಾಡೋದ್ರಿಂದ ನೀವು ಅನ್ಕೊಂಡಿರೋಂತಹ ಕೆಲಸಗಳು ನೆರವೇರುತ್ತೆ. ಖಂಡಿತವಾಗಿಯೂ ನೆರವೇರುತ್ತೆ. ಈ ದಿನ ಚಿನ್ನ ಖರೀದಿ ಮಾಡುವಂಥವ್ರು, ಮನೆ ಖರೀದಿ ಮಾಡುವಂಥವ್ರು ಅಥವಾ ವಾಹನವನ್ನ ಖರೀದಿ ಮಾಡುವಂಥವ್ರಿಗೆ ತುಂಬಾನೇ ಒಳ್ಳೆಯ ದಿನ ಆಗಿರುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಮನೇಲೇ ಏನು ಮಾಡ್ಬೋದು ಅನ್ನೋರ್ಗೂ ಕೂಡ ಈ ಥರ ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗದೆ ಮನೇಲೇ ಪೂಜೆ ಮಾಡೋರು ತುಪ್ಪದ ದೀಪವನ್ನು, ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಬೆಲ್ಲದ ಆರತಿಯನ್ನು ಮಾಡಿ ಕಡಲೆಕಾಳು ನೈವೇದ್ಯ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನ ಜಪಿಸಿ, ಇದರಿಂದ ಒಳ್ಳೆಯ ಯಶಸ್ಸು ಕೂಡ ನಿಮಗೆ ಆಗುತ್ತೆ. ಅದಲ್ಲದೆ ಯಾವುದಾದರೂ ಒಂದನ್ನು ದಾನ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ತುಳಸಿ ದಾನ ಮಾಡೋದಾಗ್ಲಿ, ಕಡಲೆಕಾಳನ್ನ ದಾನ ಮಾಡೋದಾಗ್ಲಿ, ಏನಾದರೂ ಈ ತರ ದಾನವನ್ನ ಮಾಡೋದ್ರಿಂದ ನಿಮಗೆ ತುಂಬಾನೇ ಒಳ್ಳೆ ಫಲಗಳು ಸಿಗುತ್ತೆ ಹೇಳ್ಬೋದು. ಶುಭ ಸುದ್ದಿ ಸಿಗುತ್ತೆ, ತುಂಬಾನೇ ಒಳ್ಳೆಯದಾಗುತ್ತೆ. ಇದು 12 ವರ್ಷಕ್ಕೊಂದ್ಸಲ ಬರುವಂತಹ ಗುರು ಪುಷ್ಯಾಮೃತ ಯೋಗ ಆಗಿರೋದ್ರಿಂದ ತುಂಬಾ ಒಳ್ಳೆಯ ದಿನ ಆಗಿರೋದ್ರಿಂದ ತಪ್ಪದೇ ಗುರುವಾರ, ನಾಳೆ ಗುರುವಾರ ಈ ಕೆಲಸವನ್ನ ಮಾಡಿ ಮನೆಯಲ್ಲೇ ತುಪ್ಪದ ಆರತಿ, ರಾಯರಿಗೆ ತುಪ್ಪದ ಆರತಿಯನ್ನ ಮಾಡಿ, ಅದಲ್ಲದೆ ವಿಷ್ಣುವಿಗೆ ಪ್ರಿಯವಾದದ್ದು ತುಳಸಿ, ತುಳಸಿಯನ್ನ ಇಟ್ಟು ರಾಯರಿಗೂ ವಿಷಯವಾದದ್ದು ತುಳಸಿಯನ್ನ ಇಟ್ಟು ಪೂಜೆಯನ್ನ ಮಾಡಿ ಬೆಲ್ಲದಾರತಿಯನ್ನ ಮಾಡಿ, ಆದಷ್ಟು ನಿಮ್ಮ ಹತ್ತಿರದಲ್ಲಿ ದೇವಸ್ಥಾನ, ವಿಷ್ಣು ದೇವಸ್ಥಾನ ಇರಲಿ ಅಥವಾ ರಾಯರ ದೇವಸ್ಥಾನ ಇರಲಿ, ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ, ವಿಷ್ಣುವಿನ ದೇವಸ್ಥಾನ ಅಥವಾ ರಾಯರ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ನಿಮ್ಮಲ್ಲಿರುವಂತಹ ತುಳಸಿಯನ್ನ ದೇವಸ್ಥಾನಕ್ಕೆ ದಾನ ಮಾಡಿ, ನಿಮ್ಮ ಸಂಕಲ್ಪವನ್ನ, ನನಗೆ ಈ ರೀತಿ ಮನೆ ಖರೀದಿ ಮಾಡಬೇಕು ಅಥವಾ ಜಮೀನು ಖರೀದಿ ಮಾಡಬೇಕು ಅಥವಾ ನನ್ನ ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಇದೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದೆ, ಅದರ ಬಗ್ಗೆ ಒಳ್ಳೇದಾಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಭಕ್ತಿಯಿಂದ ಪೂಜೆ ಸಲ್ಲಿಸಿ ಹೇಳಿಕೊಟ್ಟಂತಹ ಮಂತ್ರವನ್ನ ಜಪಿಸಿದರೆ ತುಂಬಾನೇ ಒಳ್ಳೆಯದಾಗುತ್ತೆ.